ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡಿನಿ. ಇವತ್ತು ಬೆಳಗ್ಗೆ ಬೆಳಗ್ಗೆನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಈಗಷ್ಟೇ ಎಕ್ಸಸೈಸ್ ಮುಗೀತು. ಇವಾಗ ಟೈಮ್ ಆಗೈತಿ, ಅಗ್ನಿಹೋತ್ರ ಮಾಡಬೇಕು. ಅಗ್ನಿಹೋತ್ರ ಮಾಡಿ ನಮ್ದೊಂಚೂರು ಇವತ್ತು ಸಂಡೇ, ಸೋಮಾರಿ ಸಂಡೇ, ಲೇಜಿ ಸಂಡೇ ಇವತ್ತು. ಎಷ್ಟೋ ಸೋಮಾರಿ ಸಂಡೇ ಇದ್ರೂ ಸಂಡೇ ಮಾತ್ರ ಬ್ಯುಸಿನೇ ಇರ್ತೀವಿ ನಾವು. ಮತ್ತು ಯಾಕಂದ್ರೆ ಕ್ಲೀನಿಂಗ್ ಕೆಲಸ ಅದು ಇದು ಎಲ್ಲ ನಾವು ಅವತ್ತು ಇಟ್ಕೊಂಡಿರ್ತೀವಿ. ಇವತ್ತು ನಮ್ಮದು ಕ್ಲೀನಿಂಗ್ ಕೆಲಸ ಇತ್ತು, ಅದಕ್ಕೆ ಕ್ಲೀನ್ ಮಾಡಾಕತ್ತೀವಿ ನಾನು ನನ್ನ ಮಗ. ನನ್ನ ಮಕ್ಕಳಂತರೂ ಇಬ್ಬರು ಯಾವ ಕೆಲಸ ಹೇಳಿದ್ರು ಒಲ್ಲೆ ನಂಗಿಲ್ಲ. ಇಂಥದ್ದೆಲ್ಲ ಕೆಲಸನೂ ಮಾಡ್ತಾರವರು. ಅವ್ರಿಗೇನು ಒಂಚೂರು ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅನ್ನೋಂಥದ್ದು ಇಲ್ಲ. ಎಲ್ಲ ಕೆಲಸನೂ ಮಾಡ್ತಾರೋ, ಅದೊಂದು ಖುಷಿ ನನಗೆ. ಹಂಗೆ ಪೂಜೆ ಆಯ್ತು, ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿದ್ದಾತು. ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋಬೇಕು. ಇವತ್ತು ನಾ ಏನು ನಿಮಗೆ ತೋರ್ಸಾಕತ್ತೀನಿ ಅಂದ್ರೆ, ನಾನು ಫೇಸ್ ವಾಶ್ ಪೌಡ್ರ್ ಯಾವ ರೀತಿ ಮಾಡ್ಕೋತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನಮ್ಮ ಮನೆ ಒಳಗಂತೂ ಎಲ್ಲರಿಗೂ ಫೇವ್ರೇಟ್ ಅದು ಫೇಸ್ ವಾಶ್ ಪೌಡರ್. ಅದಿಲ್ದನ ಸ್ನಾನನ ಇರಂಗಿಲ್ಲ ನಮ್ಮದು, ಅಷ್ಟು ಫೇವ್ರೇಟ್ ಎಲ್ಲರಿಗೂ. ನನ್ನ ಮಗ ಸಹ ಬಂದ 1 ತಿಂಗಳಾಯ್ತು. ಅವನು ಪೌಡ್ರ್ ಹಾಕ್ಕೊಡು ಮಮ್ಮಿ, ಪೌಡ್ರ್ ಹಾಕ್ಕೊಡು ಮಮ್ಮಿ ಅಂತಿರ್ತಾನೋ. ಅವನು ಅಷ್ಟು ಪ್ರೀತಿ ಮಾಡ್ತಾನೆ ಅದನ್ನು. ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ. ನಮ್ಮ ಮನೆಯವರೆಲ್ಲ ಅರ್ಜೆಂಟ್ ಹೋಗೋದಿತ್ತು, ಅವ್ರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಅವ್ರನ್ನ ಕಳಿಸೀನಿ. ನನ್ನ ಮಗ ಬಿಟ್ಟು ಬಂದವ್ರನ್ನ ನಾವು ಬ್ರೇಕ್ಫಾಸ್ಟು ಮಾಡ್ಕೋಬೇಕು. ಹಂಗೆ ಫೇಸ್ ವಾಶ್ ಪೌಡ್ರಕ್ಕೆ ನಾ ಏನೇನೆಲ್ಲ ಹಾಕ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾನೋ. ಹಂಗೆ ಒಂದು ಸ್ವಲ್ಪ ರೀಪಾಟಿಂಗ್ ಮಾಡೋದಿತ್ತು. ಒಂಚೂರು ಇದನ್ನೊಂಚೂರು ತೋರಿಸ್ಬಿಡ್ತೇನೆ ನಿಮಗಷ್ಟ. ಈ ಥರ ನಾನು ಡಬ್ಬಿಗೆಲ್ಲ ಹೋಲ್ ಹಾಕಿರ್ತಾನೋ. ಹೋಲ್ ಹಾಕಿ ಅದಕ್ಕೆ ಸಣ್ಣ ಸಣ್ಣ ಹಳ್ಳ ಹಾಕಿರ್ತೀನಿ ಫಸ್ಟ್. ಒಂಚೂರು ದೊಡ್ಡ ಹಳ್ಳ ಹಾಕಿ, ಆಮೇಲೆ ಅದ್ರೊಳಗೆ ಮಣ್ಣು, ಆಮೇಲೆ ಮರಳು, ಆಮೇಲೆ ಗೊಬ್ಬರ ಎಲ್ಲನೂ ತುಂಬಿ ರೀಪಾಟಿಂಗ್ ಮಾಡ್ತಾನೋ. ಮತ್ತು ನಾನು ಒಂದು ಹೊಸ ಗಿಡ ಹಚ್ಚೀನಿ, ಅದು ಭಾಳ ಖುಷಿ ಆಗೈತೆ ನನಗೆ. ಶಂಖ ಪುಷ್ಪಿ ಗಿಡ ಹಚ್ಚೀನಿ, ಅದು ಭಾಳ ಚಂದ ಬಂದೈತಿ ಗಿಡ. ಹಂಗೆ ಎಲ್ಲೆಲ್ಲೆಲ್ಲ ಜಾಗ ಇರ್ತೈತಿ ಎಲ್ಲ ಕಡೆ ಪಾಟ್ ಹಾಕಿ ಇಡ್ತಿರ್ತಾನೋ. ಜಾಗ ಅಂತೂ ನನಗೆ ಸಾಲವಲ್ದು ಇಡಾಕ. ಮ್ಯಾಲೆ ಇಡ್ಬೇಕಂದ್ರೆ ಸ್ವಲ್ಪ ಅದು ಟೆರಸ್ ಮೇಲೆ ನೀರು ಹಿಡಿಯಾಕತೈತಿ. ಹಾಗಾಗಿ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಇನ್ನೊಂದು ಚೂರು ಪಾಟ್ ತರಿಸಿ ಗಿಡ ಮಾಡ್ಕೋಬೇಕು. ಇದು ರೀಪಾಟಿಂಗ್ ಕೆಲಸನೂ ಇತ್ತು, ಅದೆಲ್ಲ ಗಿಡ ಚೇಂಜ್ ಮಾಡೋದು ಇದೆಲ್ಲ ಒಂಚೂರು ಮಾಡೋದಿತ್ತು ಅವತ್ತು. ಇದೆಲ್ಲನೂ ಮುಗಿಸ್ಕೊಂಡಿದ್ದಾತು. ಇದನ್ನು ಮುಗಿಸ್ಯಾನ ನಾನು ಬ್ರೇಕ್ಫಾಸ್ಟ್ ಮಾಡೀನಿ. ಯಾಕಂದ್ರೆ ಫಸ್ಟ್ ಎಲ್ಲ ಕೆಲಸ ಇದು ಮುಗಿದ್ಬಿಟ್ರೆ, ಒಂಚೂರು ಬೆಳಗ್ಗೆ ಮುಗಿದ್ಬಿಟ್ರೆ ನನಗೆ ಜಲ್ದಿನ ಹಗರಾಕೈತಿ. ಇವಾಗ ಫೇಸ್ ವಾಶ್ ಪೌಡ್ರಕ್ಕೆ ನಾನು ಏನೇನೆಲ್ಲ ಹಾಕ್ತಾನೆ ಅನ್ನೋದು ಪ್ರತಿಯೊಂದೂ ಹೇಳ್ತೇನೆ ನಿಮ್ಗೆ. ಈ ಪೌಡರ್ ನೀವು ಬಳಸಿ ನೋಡಿ ಆಮೇಲೆ ಕಮೆಂಟ್ ಮಾಡ್ರಿ ನನಗೆ. ಇದು ಎಷ್ಟು ಚಂದ ಇರ್ತೈತಂದ್ರೆ, ಎಷ್ಟು ನಿಮಗೆ ಸ್ಕಿನ್ ಎಷ್ಟು ಚಂದ ಮಾಡ್ತೈತೆ ಅಂದ್ರೆ ಇದು. ಒಂದು ಸಣ್ಣ ಟ್ಯಾನ್ ಆಗಲಿ, ಏನೋ ಪಿಂಪಲ್ಸ್ ಆಗಲಿ, ಏನೋ ನಿಮ್ಮದು ಸ್ಕಿನ್ ಪ್ರಾಬ್ಲಮ್ ಇದ್ರೂ ಎಲ್ಲದಕ್ಕೂ ಸೊಲ್ಯೂಷನ್ ಐತಿ ಇದ್ರಾಗ. ಫೇಸ್ ವಾಶು ಮಾಡ್ಕೋಬೋದು, ಫೇಸ್ ಪ್ಯಾಕ್ನೂ ಹಾಕೋಬೋದು, ನೀವು ಬಾಡಿ ವಾಶ್ನೂ ಮಾಡ್ಕೋಬೋದು, ಪ್ರತಿಯೊಂದೂ ಮಾಡ್ಕೋಬೋದು ಇದರಿಂದ. ಇವಾಗ ನಾನು ಕಡ್ಲಿಬೇಳೆ ತೊಗೊಳಕತ್ತೀನಿ. ನೀವು ಇದ್ರ ಬದಲಿ ಕಡ್ಲಿ ಕಾಳಿದ್ರೂ ತೊಗೋಬೋದು. ಕಡ್ಲಿಬೇಳೆ 2 ಬೌಲ್ ಹಾಕೊಳಕತ್ತೀನಿ. ಪ್ಯಾಕೆಟ್ನು ಕಟ್ ಮಾಡುವಾಗ ದಯವಿಟ್ಟು ಯಾರು ಅದು ಒಂಚೂರು ಪೀಸ್ ಹಾರಿಸಿಬಿಡ್ತೀವಲ್ಲ, ಅದು ಒಂದು ಕಟ್ ಮಾಡಿ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಆ ಪ್ಯಾಕೆಟ್ ಕಟ್ ಮಾಡ್ಬೇಕಾದ್ರೆ ಅದ್ರ ಚೂರ್ನು ಅದ್ರೊಳಗನ ಇರ್ಬೇಕು, ಆ ಥರ ಕಟ್ ಮಾಡ್ಕೋರಿ. ಯಾಕಂದ್ರೆ ಅದರಿಂದ ಎಷ್ಟೋ ನಮ್ಮ ಪರಿಸರ ಹಾಳಾಕೈತಿ. ದಿವ್ಸಕ್ಕೆ ಎಷ್ಟೋ ಚೂರುಗಳು ಅವು ಭೂಮಿ ಸೇರೆ ಪ್ರತಿಯೊಂದೂ ಹಾಳು ಮಾಡ್ತಾವೆಲ್ಲ. ಪರಿಸರ ಆಗಲಿ, ನಮ್ಮ ಯಾವ ಪ್ರಾಣಿ ಪಕ್ಷಿಗಳು ಎಲ್ಲ ತಿಂದು ಪಾಪ ಆರೋಗ್ಯ ಎಲ್ಲ ಹದಗೆಡಿಸ್ಕೊತಾವು. ಅದಕ್ಕೆ ಒಂಚೂರು ದಯವಿಟ್ಟು ಅದ್ರ ಕಡೆ ಗಮನ ಇರಲಿ ನಿಮ್ಮದು. ಇವಾಗ ನಾನು 2 ಹೆಸರು ಕಾಳು ಹಾಕೊಳಕತ್ತೀನಿ, 2 ಬೌಲಷ್ಟ. ಇದು ಸ್ಕಿನ್ನಿಗಂತೂ ಭಾಳಷ್ಟು ಚಲೋ ಹೆಸರು ಕಾಳಂತೂ. ಮಕ್ಕಳಿಗಂತೂ ಬರೀ ಹೆಸರು ಹಿಟ್ಟು ಅಷ್ಟೇ ಹಚ್ಚಿರಿ ನೀವು, ಇನ್ನೂ ಚಲೋ ಅದು. ಕಡ್ಲೆ ಹಿಟ್ಟಿನ ಹೆಸರು ಹಿಟ್ಟು ಭಾಳಷ್ಟು ಚಲೋ ಮಕ್ಕಳಿಗೆ. ಕಡ್ಲೆ ಹಿಟ್ಟನ್ನು ಬೆಸ್ಟ್ ಇಲ್ಲಂತಲ್ಲ, ಅದನ್ನು ಹಚ್ಬೋದು. ಕಡ್ಲೆ ಹಿಟ್ಟು ಫೇಸ್ ಪ್ಯಾಕ್ ಹಾಕೊಂಡ್ರಂತೂ ನಿಮ್ಮದು ಸ್ಕಿನ್ ಮ್ಯಾಗಿನ ಮಣ್ಣು ಏನಾರು ಇದ್ರಂತೂ ಎಲ್ಲ ಕ್ಲೀನ್ ಮಾಡ್ತದದು. ಅದ್ರ ಜೊತೆ ಮೊಸರು ಹಾಕಿ ಹಚ್ಕೋಬೇಕು, ಜೇನುತುಪ್ಪ ಮೊಸರು. ಇವಾಗ ನಾನು ಇದನ್ನು ತೊಗೊಳಕತ್ತೀನಿ, ಏನು ಇದು ಚೆನ್ನಾಗಿ ಬ್ಯಾಳಿ, ಮೈಸೂರು ಬ್ಯಾಳಿ ಅಂತೀವಲ್ಲ, ಆ ಮೈಸೂರು ಬ್ಯಾಳಿ ತೊಗೊಳಕತ್ತೀನಿ. ಇವನೊಂದು 3 ಬೌಲಷ್ಟು ಹಾಕೊಳಕತ್ತೀನಿ. ಇದಂತೂ ಸನ್ ಟ್ಯಾನ್ ಆಗಿರ್ತೈತಲ್ಲ, ಅದಕ್ಕಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಇದು. ಕಿಂಗ್ ಇದ್ದಂಗೆ ಇದು. ಸನ್ ಟ್ಯಾನ್ ಅವತ್ತಿಂದ ನಿಮ್ಗೆ ರಿಮೂವ್ ಮಾಡಿಬಿಡ್ತೈತದು, ಅಷ್ಟು ಕೆಲಸ ಮಾಡ್ತೈತಿ. ಇವನ್ನ 3ರಷ್ಟು ಹಾಕೊಳಕತ್ತೀನಿ ನಾನು. ಇದಂತೂ ಫೇವ್ರೇಟ್ ನನಗೆ ಫೇಸ್ ವಾಶ್ ಒಳಗೆ. ಇದನ್ನು ಕೂಡ್ಸೋದಂತೂ ಭಾಳಷ್ಟು ಫೇವ್ರೇಟ್ ನನಗಿದು. ಇದನ್ನು ಕೂಡಿಸಿದಾಗ ಮಾತ್ರ ಫೇಸ್ ವಾಶ್ ಪೌಡ್ರ್ ಅಷ್ಟು ಪರ್ಫೆಕ್ಟಾಗಿ ಬರ್ತೈತಿ. ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡು ನಾವು ಒಂದು ಸ್ವಲ್ಪ ಬಿಸಿಲಿಗೆ ಚಲೋ ಹೊತ್ತಂಗೆ ಒಣಗಿಸ್ಬೇಕು. ಇದ್ರ ಜೊತೆನೂ ಬಾದಾಮಿನೂ ಹಾಕ್ತಾನೆ ನಾನು. ಇದ್ರ ಜೊತೆ ಕೆಲವೊಂದು ಪೌಡ್ರ್ಗಳನ್ನು ಕೂಡಿಸ್ತಾನೋ, ಅದನ್ನು ತೋರಿಸ್ತಾನೆ ನಿಮಗೆ. ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದೆ ವಿಡಿಯೋ ನೋಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಆಮೇಲೆ ಒಂದು ಅರ್ಧ ಕೆಜಿ ಅಷ್ಟು ಅಕ್ಕಿ ತೊಗೊಂಡಿನಿ, 2 ಬೌಲಷ್ಟು ತೊಗೊಂಡಿನಿ ಅಕ್ಕಿನೂ. ಇವು ರಾ ರೈಸ್ ತೊಗೊಂಡಿನಿ ನಾನು, ಪಾಲಿಸ ತೊಗೊಂಡಿಲ್ಲ, ರಾ ರೈಸ್ ತೊಗೊಂಡಿನಿ. ಇವನ್ನೊಂಚೂರು ಹಸನ್ ಮಾಡಿ ಇಟ್ಕೋಬೇಕು.
ಗಿರಣಿ ಒಳಗೆ ಹಾಕಿಸ್ಕೋಬೇಕಾದ್ರೆ ನಾನು ಮಿಕ್ಸ್ ಮಾಡಿ ಹಾಕ್ಸ್ಕೊಂಬರಂಗಿಲ್ಲ. ಇವನ್ನ ಫಸ್ಟ್ ಅದು ಕಡ್ಲಿಬೇಳೆ ಮಿಕ್ಸ್ ಐತಲ್ಲ ಅದನ್ನ ಹಾಕಿಸ್ಕೊಂಬಂದು ಆಮೇಲೆ ಅಕ್ಕಿ ಮ್ಯಾಲೆ ಹಾಕ್ಸ್ಕೊಂಬರ್ತಾನೋ ಅವ್ರ ಗಿರಣಿಯವರು ಮ್ಯಾಲೆ ಅಕ್ಕಿ ಹಾಕಿಸ್ಕೊಂಡು ಹೋಗ್ರಿ ಸ್ವಲ್ಪ ಅಂತಾರಲ್ಲ, ಹಾಗಾಗಿ ಎರಡೂ ಅದ್ರಾಗ ಕೂಡ್ಸಿ ಹಾಕಂಗಿಲ್ಲ. ಅದಕ್ಕೆ ಅಕ್ಕಿ ಬೇರೆ ಹಾಕಿಸ್ಕೊಂಡ್ ಬಂದ್ಬಿಡ್ತೀನಿ ನಾನು. ಆಮೇಲೆ ಮನೆಗೆ ಬಂದ ನಾ ಎರಡು ಕೂಡಿಸ್ಕೊಂಡ್ಬಿಡ್ತಾನು. ಆಮೇಲೆ ಇದ್ರ ಜೊತೆ ಇನ್ನೊಂದು ಈ ಸದ್ಯಕ್ಕೆ ಏನು ಹಾಕ್ತಾನಂದ್ರೆ ರೋಸ್ ಪೆಟಲ್ ಹಾಕ್ಸ್ತಾನು. ರೋಸ್ ಪೆಟಲ್ ತಂದನ ಎಲ್ಲಾನು ಅವನ ಏನು ಒಣಗಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ ನೆರಳೊಳಗನ. ಹೋಗೋ ದಿವಸ ಒಂಚೂರು ಬಿಸಿಲಿಗೆ ಹಾಕಿ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಇದಂತೂ ಮಸ್ತ್ ಅಂದ್ರೆ ಮಸ್ತ್ ನಮ್ಮ ಸ್ಕಿನ್ನಿಗೆ ಫ್ಲೇವರು ಚಂದಂಗೆ ಕೊಡ್ತೈತಿ ಇದು. ಆಮೇಲೆ ಸ್ಕಿನ್ನು ಚಲೋ ಆಕೈತಿ ಇದಕ್ಕೆ. ನಾನು ಈ ಥರ ಪ್ಯಾಕೆಟ್ ಕಟ್ ಮಾಡಿರ್ತಾರಲ್ಲ ಈ ಥರನ ನಿಮ್ಗೆ ಬಿಚ್ಚಿ ತೋರಿಸ್ತೀನಿ ನೋಡ್ರಿ. ಈಗ ಈ ಥರ ಕಟ್ ಮಾಡಿರ್ತಾನು. ಈ ಥರ ನೀವು ಕಟ್ ಇಟ್ಕೊಳ್ಳೋಕ್ಕೂ ಭಾಳಷ್ಟು ಅನುಕೂಲ ಆಕೈತಿ. ಆಮೇಲೆ ಚೂರು ಮಾತ್ರ ದಯವಿಟ್ಟು ಕಟ್ ಮಾಡಿ ಹೋಗಿಬೇಡ್ರಿ. ಒಂದು ಶಾಂಪೂ ಹಿಡ್ಕೊಂಡು ನೀವು ಯಾವ್ದು ಪ್ಯಾಕೆಟ್ ಕಟ್ ಮಾಡಿರಿ ಇದೇ ಥರನ ರೂಲ್ಸ್ ಫಾಲೋ ಮಾಡಿರಿ. ಪ್ರತಿಯೊಬ್ಬರು ಈ ಥರ ರೂಲ್ಸ್ ಫಾಲೋ ಮಾಡಿದರೆ ಎಷ್ಟೋ ನಮ್ಮ ಪರಿಸರ ನಾವು ಸರಿ ಮಾಡ್ಬೋದು. ಅವಾಗ ಇದ್ರ ಜೊತೆ ಈ ಪೌಡ್ರ್ ಕೂಡ್ಸೋನು. ಆಮೇಲೆ ನಿಮಗೆ ಹಿಟ್ಟು ಬೀಸ್ಕೊಂಬಂದಿಂದ ತೋರಿಸ್ತಾನೆ ಯಾವ್ಯಾವ ಪೌಡ್ರ್ ಕೂಡಿಸ್ತಾನೆ ಅಂತೇಳಿ. ಇವನ್ನೆಲ್ಲ ನಾನು ತಂದಿಟ್ಕೊಂಡಿರ್ತೀನಿ. ಮತ್ತು ಅವ್ರಿ ಹೂವಿನ ಪೌಡ್ರ್ ಮಾಡಿಟ್ಕೊಂಡೀನಿ. ಇದನ್ನು ನಿಮಗೆ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡೀನಿ. ಬೇಕಂದ್ರೆ ನೀವು ನನ್ನ ಚಾನಲ್ ಚೆಕ್ ಮಾಡ್ಕೊರಿ. ಅದನ್ನು ಯಾವ ಥರ ನಾನು ನೆರಳಾಗ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡೀನಿ ನಾನು. ಇಷ್ಟ ಫೇಸ್ ವಾಶ್ಗೆಲ್ಲ ರೆಡಿ ಮಾಡ್ಕೊಂಡೀನಿ. ಇವಾಗ ಬಾದಾಮನು ಸೇರಿಸಿ ಒಣಗಿ ಹಾಕಬೇಕು. ಇಲ್ಲಕಂದ್ರೆ ನೀವು ಸಪ್ರೇಟ್ ಒಣಗಿಸಿ ಆದ್ರೂ ನೀವು ಹಾಕೋಬೋದು. ನೀವು ಯಾವ ಥರ ನೀವು ಒಂದು ಸ್ವಲ್ಪ ತವಿ ಮೇಲೆ ಬಿಸಿ ಮಾಡಿದ್ರೂ ಹಾಕೋಬೋದು. ಇಲ್ಲಾಂದ್ರೆ ಒಡೆದೂ ನೀವು ಗಿರ್ನಿ ಕೊಟ್ಟು ಕಳಿಸ್ಬೋದು. ಒಂದು ಚೂರು ಸಣ್ಣಂಗೆ ಒಡೆದು ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಟ್ಟು ಕಳಿಸ್ಬೋದು. ಹಂಗೆ ಈಗ ಗುಲಾಬಿ ಹೂವು ತರಿಸಿದ್ನಿ ನಾನು. ರೋಸ್ ತರಿಸಿದ್ನಿ, ಬಟನ್ ರೋಸ್ ಬೆಂಗಳೂರಿಂದ. ಇವನ್ನ ಒಂದು ಅರ್ಧ ದೇವ್ರಿಗೆ ಇಟ್ಕೋತಾನು, ಒಂದು ಅರ್ಧ ಏನೈತಿ ಪೆಟಲ್ಸ್ ಎಲ್ಲ ಉಚ್ಚೆ ನೆರಳಾಗ ಒಣಗಿಸಿ ಅವನ್ನ ಫ್ರಿಜ್ಜಿಗೆ ಇಟ್ಕೋಬೇಕು. ಫ್ರಿಜ್ನಾಗ ಇಟ್ಕೋದ್ರಿಂದ ಹುಳ ಬರೋದಿಲ್ಲ. ನೀವು 1 ತಿಂಗಳು 2 ತಿಂಗಳು ಇಟ್ಟರು ಹುಳ ಬರೋದಿಲ್ಲ. ಇಲ್ಲಾಂದ್ರೆ ನೀವು ಹೊರಗೆ ಇಟ್ಟರೆ ಹುಳ ಬರ್ತಾವು. ನಾನು ಒಂದ್ಸಲ ಹಂಗೆ ಹೊರಗೆ ಇಟ್ಟಿದ್ನಿ, ಹಂಗಾಗಿ ಎಲ್ಲ ಕೆಟ್ಟು ಹೋಗ್ಬಿಟ್ಟಿದ್ದು. ಇದನ್ನ ಒಣಗಿಸ್ಕೊಂಡ ನೀಟಂಗ ನೀವು ಫ್ರಿಜ್ ಒಳಗೆ ಇಟ್ಕೋರಿ. ಗಿರ್ನಿಗೆ ಹೋಗೋ ದಿವ್ಸ ಮಾತ್ರ ಒಂಚೂರು ಬಿಸಿಲಿಗೆ ಹಾಕಿ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಬಿಸಿಲಿಗೆ ಒಣಗಿಸಾಕಿಟ್ಟಿನಿ. ಈಗ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ನಮ್ಮದು. ಈ ಥರ ಬ್ರೇಕ್ಫಾಸ್ಟ್ ಇರ್ತೈತೆ ಬೆಳಗ್ಗೆ. ನೀವು ನೋಡಿರ್ಲಿಲ್ಲ ಅಂದ್ರೆ ಹಿಂದಿನ ವಿಡಿಯೋದಾಗ ನಾನು ಹಾಕೀನಿ, ಬೇಕಂದ್ರೆ ಚೆಕ್ ಮಾಡ್ಕೊರಿ. ಆಮೇಲೆ ಒಂದು ಸ್ವಲ್ಪ ಹಳಿ ಮೆಮ್ರಿ ಎಲ್ಲ ನೋಡಾಕತ್ತಿದ್ವಿ. 5-6 ವರ್ಷದ ಹಿಂದಿನ ವಿಡಿಯೋ ನೋಡಾಕತ್ತಿದ್ವಿ, ನೋಡಿ ಎಂಜಾಯ್ ಮಾಡಾಕತ್ತಿದ್ವಿ. ಸ್ವಲ್ಪ ಸ್ಟಿಚಿಂಗ್ ವಿಡಿಯೋ ಮಾಡೋದಿತ್ತು, ಪ್ರಮೋಷನ್ ವಿಡಿಯೋ ಮಾಡೋದಿತ್ತು. ಅದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹಾಜರಾದ್ವಿ. ಊಟಕ್ಕೆಲ್ಲ ಇವತ್ತು ಸ್ಪೆಷಲ್ ಅಂದ್ರೆ ಪುಂಡಿ ಪಲ್ಯ ಇತ್ತು. ನಮ್ಮ ಮನೆಯೊಳಗೆ ಎಲ್ಲರಿಗೂ ಫೇವ್ರೇಟ ಪುಂಡಿ ಪಲ್ಯ ಅಂದ್ರೆ. ರೊಟ್ಟಿ ಪುಂಡಿ ಪಲ್ಯ ಸ್ವಲ್ಪ ಖಾರ ಪುಡಿ ಎಣ್ಣೆ ಹಾಕ್ಕೊಂಡು ತಿನ್ನೋದಂದ್ರೆ ಯಾವಾಗೂ ತಿನ್ನಂಗಿಲ್ಲ. ಡೈಲಿ ಯಾವಾಗಾದರೂ ಒಮ್ಮೆ ಈ ಥರ ಒಮ್ಮೆ ತಿಂತೀವಿ. ಸಾಕಷ್ಟು ಬೆಂಡೆಕಾಯಿ ಚಟ್ನಿ, ಆಮೇಲೆ ಯಾವುದು ಕೊಬ್ಬರಿ ಚಟ್ನಿ ಅಂತ 1-2 ಥರ ಪಲ್ಯಗಳು ಇದ್ದು. ಊಟಕ್ಕೆ ಮಾತ್ರ ಹಿಂಗಿರ್ಬೇಕು ನಮಗೆ ಮಧ್ಯಾಹ್ನ. ಬೆಳಗ್ಗೆ ನಾವು ರೊಟ್ಟಿ ತಿನ್ನಂಗಿಲ್ಲ. ಊಟನೂ ಮುಗೀತು. ಆಮೇಲೆ ಗಿರ್ನಿಗೆ ಹೋಗಿ ಬಂದದ್ದು ಆಯ್ತು. ಇವೆಲ್ಲ ಪೌಡ್ರುಗಳು ಮಿಕ್ಸ್ ಮಾಡೋದು ತೋರಿಸ್ತೀನಿ ನಿಮ್ಗೆ. ಇದ್ರಾಗ ಜ್ಯೇಷ್ಠ ಮಧು ಪೌಡ್ರ್, ನೀಮ್ ಪೌಡ್ರ್, ಆಮೇಲೆ ಅವ್ರಿ ಹೂವಿನ ಪೌಡ್ರ್ ಹಾಕಿನಿ ನಾನು. ಹಂಗೆ ಅದ್ರ ಜೊತೆ ಒಂಚೂರು ಕಸ್ತೂರಿ ಅರಿಶಿನ ಸೇರಿಸಿನಿ. ಬೇಕಂದ್ರೆ ಆಪ್ಷನಲ್, ನಿಮ್ಗೆ ಅರಿಶಿನ ಆಗಿ ಬರ್ತಿತ್ತಂದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಅದನ್ನ. ಆಮೇಲೆ ಅಕ್ಕಿ ಹಿಟ್ಟೂ ಸಪ್ರೇಟ್ ಇತ್ತಲ್ಲ, ಎಲ್ಲಾನು ಮಿಕ್ಸ್ ಮಾಡಿ ಏರ್ಟೈಟ್ ಕಂಟೈನರ್ ಒಳಗೆ ಇಟ್ಕೊಂಡ್ಬಿಟ್ರೆ ಫೇಸ್ ವಾಶ್ ಪೌಡ್ರ್ ಕೆಲಸ ಮುಗೀತು. ಭಾಳ ಸಿಂಪಲ್ ಈಸಿ ಐತಿ. ಎಲ್ಲ ಪೌಡ್ರುಗಳಿದ್ರೆ ಈಸಿ ನಿಮಗೆ. ಎಲ್ಲಾನು ಜಿರ್ಲಾರ್ ಅಂಗಡಿಯಾಗ ಅವೈಲೇಬಲ್ ಇರ್ತಾವೆ. ಬೇಕಂದ್ರೆ ನೀವು ತರಿಸ್ಕೊಂಡು ಮಾಡ್ಕೋಬೋದು. ಇವತ್ತಿನ ಬ್ಲಾಗ್ ಇಷ್ಟ ಇತ್ತು. ಅಷ್ಟ ಪುಟ್ಟದಾಗೆ ಒಂದು ಮಾಡೀನಿ. ಫೇಸ್ ವಾಶ್ ಪೌಡ್ರ್ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿತ್ತು. ಇದು ಭಾಳ ಫೇವ್ರೇಟ್ ನಮ್ಮ ಮನ್ಯಾಗ. ಇನ್ನು ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಥರ ನೀವು ಸ್ಟೀಲ್ ಒಳಗೆಲ್ಲ ಇಡಕ್ಕೆ ಹೋಗ್ಬೇಡ್ರಿ. ಪ್ಲಾಸ್ಟಿಕ್ ಒಳಗೆ ಏರ್ಟೈಟ್ ಕಂಟೈನರ್ ಒಳಗೆ ಗಾಜಿನ ಬಾಟ್ಲಿ ಒಳಗನ ಇಟ್ಕೋರಿ. ಅಂದ್ರೆ ಚಲೋ ಇರ್ತೈತಿ, ಹಿಟ್ಟ ಹುಳ ಬರೋದಿಲ್ಲ. ಹಂಗೆ ಒಂಚೂರೆಲ್ಲ ಒಣಗಿಸಿದ್ನಿ ಪೆಟಲ್ಸ, ಇವನ್ನ ಫ್ರಿಜ್ಜಿಗೆ ಇಡಬೇಕು. ಮತ್ತು ನಾನು ನೆಕ್ಸ್ಟ್ ನಿಮಗೆ ಮುಂದಿನ ವಿಡಿಯೋದಾಗ ಸಿಗ್ತೇನೆ. ನಾನು ಯಾವ ಥರ ವಿಡಿಯೋ ಬೇಕಂತ ಹೇಳ್ರಿ. ಇದೇ ಥರ ಬ್ಲಾಗ್ ಮಾಡ್ಲೋ ಯಾವ್ದಾರು ಕಂಟೆಂಟ್ ಬೇಕಾ ನಿಮ್ಗೆ? ಇದ್ರೊಳಗೂ ಕಂಟೆಂಟ್ ಐತಿ, ಬೇಕಾದ್ರೆ ನಿಮಗೆ ಅದನ್ನು ಹೇಳ್ರಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ನಾ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.